ಬೇರೆಯವರು ಜನಸಾಮಾನ್ಯರು ಅಥವಾ ಸಿದ್ದರಾಮಯ್ಯನ ಅಭಿಮಾನಿಗಳು ಅಹಿಂದ ಅಂತ ತಿಳ್ಕೊಂಡು ಸಂಘಟನೆ ಮಾಡೋದು ಅದ್ರೊಳಗೆ ಏನು ತಪ್ಪಿಲ್ಲ. ನಾವು ಅದನ್ನ ಆಕ್ಷೇಪಣೆ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸರ್. ಯಾಕೆಂದ್ರೆ ಯಾವ ಟೈಮಿಂಗ್ ಅಲ್ಲಿ ಯಾವ ದಾಳ ಉರುಳಿಸ್ಬೇಕು ಅನ್ನೋದು ಕೂಡ ಅದು ಒಂದು ರಾಜಕೀಯವಾಗಿ ಮಹತ್ವದ ನಡೆ ಆಗುತ್ತೆ ಸರ್. ಉದಾಹರಣೆಗೆ ಈಗ ನೋಡ್ರಿ, ದೊಡ್ಡಯ್ಯ ಆನೇಕಲ್ ಅವರು ನಮ್ಮೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಐ ಡೋಂಟ್ ನೋ ಅವ್ರು ಯಾವ ಪಾರ್ಟಿಯಲ್ಲಿ ಇದ್ದಾರೆ ಅಂತ ನನ್ ಕನ್ಫ್ಯೂಷನ್ ಈಗ. ಸೊ ಅವ್ರನ್ನ ಅಹಿಂದ ನಾಯಕರು ಅಂತಾನೆ ನಾವು ಅವ್ರನ್ನ ಈಗ ಪರಿಚಯ ಮಾಡಿಸ್ತೀವಿ ಸರ್. ಸ್ವಾಗತ. ಎಸ್, ಕಂಟಿನ್ಯೂ ಮಾಡಿ. ನಮಸ್ತೆ ಮೇಡಮ್. ಅಹಿಂದ ಅನ್ನೋದು ಪ್ರಸ್ತುತ ನಾನು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇಲ್ಲ ಮೇಡಮ್. ನಾನೊಬ್ಬ ಸ್ವತಂತ್ರವಾಗಿರ್ತಕ್ಕಂಥ ವ್ಯಕ್ತಿ. ಸ್ವತಂತ್ರ ವ್ಯಕ್ತಿ. ಏನಂದ್ರೆ ಅಹಿಂದ ಅನ್ನೋದು ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದ ಮೇಲೆ ಅತಿ ಹೆಚ್ಚಾಗಿ ಪ್ರಚಲಿತಕ್ಕೆ ಬಂದು ಸಂಘಟನೆ ಆಗಿ ಕಾಂಗ್ರೆಸ್ಗೆ ಪೂರಕವಾಗಿ ಸಂಘಟನೆ ಸಹಾಯ ಮಾಡಿದೆ, ಕೆಲಸ ಮಾಡಿದೆ. ಅದೊಂದು ಚಳುವಳಿ ರೂಪದಲ್ಲಿ ಕೆಲಸ ಮಾಡಿದೆ. ಅದು ನಿರಂತರವಾಗಿ ಸಿದ್ದರಾಮಯ್ಯನವರು ಆದ ನಂತರವೂ ಕೂಡ ಅದು ಇರಬೇಕು. ಮುಂದೆ ಕೂಡ ಯಾರು ಅವಕಾಶ ವಂಚಿತರಿದ್ದಾರೆ ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಬರಬೇಕು ಅಂದ್ರೆ ಸಂಘಟಿತರಾಗಬೇಕು. ಇದು ಅಂಬೇಡ್ಕರ್ ಅವರ ತತ್ವ, ಸಂಘಟಿತರಾಗಬೇಕು. ನೀವು ಹೇಳಿದ್ ಕರೆಕ್ಟ್ ಸರ್. ಅಹಿಂದ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದ್ರು ಸಿದ್ದರಾಮಯ್ಯನವರು. ಒಂದು ಚಳವಳಿ ಎಂಬಂತೆ ಅದು ಬಂತು ಮತ್ತು ಅಹಿಂದ ವರ್ಗಗಳು ಸಿದ್ದರಾಮಯ್ಯನವ್ರನ್ನ ಕೂಡ ತಮ್ಮ ಒಂದು ಅನಭಿಷಕ್ತ ದೊರೆ ತರ ನೋಡ್ಕೊಂಡ್ರು. ಬಟ್ ಈಗ ಅಹಿಂದ ಸಂಘಟನೆಗಳು ರೊಚ್ಚಿಗೆ ಹೇಳೋದಕ್ಕೆ ಕಾರಣ ಏನು? ವೆದರ್ ನಿಮ್ಗೆ ಆಲ್ರೆಡಿ ಒಬ್ಬ ಅಹಿಂದ ಲೀಡರ್ ಇರುವಾಗ ಅಹಿಂದ ಸಂಘಟನೆಗಳು ಯಾಕೆ ರೊಚ್ಚಿಗೆ ಎದ್ದಿದ್ದಾವೆ ಕಾಂಗ್ರೆಸ್ ಪಾರ್ಟಿ ಮೇಲೆ? ಈಗ ಅವರವರ ವೈಯಕ್ತಿಕ ಅಭಿಪ್ರಾಯಗಳು ಇರ್ತವೆ. ಏನ್ ವೈಯಕ್ತಿಕ? ಅವ್ರು ಹೇಳ್ತಿರೋದು ಅವ್ರು ಯಾರಿಗೆ ಸಂಘಟನೆ ನೀವು ಹೇಳಿದ್ರಲ್ಲ ನೀವು ಅಹಿಂದ ಸಂಘಟನೆ ಅಂತ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಪಕ್ಷ ಆಗ್ಲಿ ಸರ್ಕಾರ ಆಗ್ಲಿ ಇಲ್ಲ ಕೇಳ್ರಿ, ಅದಕ್ಕೆ ಬಾಧ್ಯ ಇರಲ್ಲ. ನಾವ್ ಹೇಳ್ತೀವಿ ಕೇಳಿ ನಿಮ್ಗೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಪಕ್ಷ ಆಗ್ಲಿ ಸರ್ಕಾರ ಆಗ್ಲಿ ಅವರ ಅಭಿಪ್ರಾಯಗಳಿಗೆ ಕೇಳಿಸ್ಕೋಬೋದೇ ಹೊರತು ಅದಕ್ಕೆ ನಾವು ರಿಯಾಕ್ಟ್ ಮಾಡಕ್ಕಾಗಲ್ಲ. ಯಾಕೆ ಬರ್ತಾ ಇದೆ ಅಂದ್ರೆ ಸರ್, ಇದಕ್ಕೆ ದೊಡ್ಡ ಆನೇಕಲ್ ಉತ್ತರ ಕೊಡ್ತಾರೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಸರ್, ಕಳೆದ ಬಾರಿ ಈಶ್ವರಪ್ಪನವರು ಇದೇ ರೀತಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಂತ ಮಾಡಿದ್ರು. ತಮ್ಗೆ ನೆನಪಿದ್ಯಾ? ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅದು ಕೂಡ ಒಂದು ಸ್ವತಂತ್ರ ಸಂಘಟನೆ. ಅದಕ್ಕೂ ರಾಜಕೀಯವಾದಂಥ ಯಾವ ಲೇಪನೂ ಇರಲಿಲ್ಲ. ಬಟ್ ಆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮೂಲಕ ಈಶ್ವರಪ್ಪನವರು ಯಾವ ರೀತಿಯಾದಂಥ ರಾಜಕೀಯ ನಡೆಗಳನ್ನು ಪ್ರದರ್ಶನ ಮಾಡಿದ್ರು, ಕೊನೆಗೆ ಅದು ಏನಾಗೋಯ್ತು, ಅದು ಇದೆಯಾ ಇಲ್ವಾ? ಅಂದ್ರೆ ಸಂಘಟನೆಗಳು ಒಂದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋದು ಬೇರೆ. ಯಾವುದೋ ಒಬ್ಬ ನಾಯಕನ ಒಂದು ನೆರಳಿನ ಆಶ್ರಯದ ಅಡಿ ಆ ನಾಯಕನಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಸಂಘಟಿತರಾಗಿ ಅದಕ್ಕೆ ಒಂದು ಅಹಿಂದ ಅನ್ನೋ ಹೆಸರು ಕೊಡೋದಿದೆಯಲ್ಲ ಸರ್. ನಾನು ಯಾವ ಸಂಘಟನೆ ಬಗ್ಗೆನೂ ಮಾತಾಡ್ತಾ ಇಲ್ಲ ಈಗ. ಬಟ್ ಕಾಲಕ್ಕೆ ತಕ್ಕಂತೆ ಈ ಅಹಿಂದ ಅನ್ನೋದು ಒಂದು 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 ರೀತಿಯ ದಾಳ ಆಗೋಗಿದೆ ಸರ್. ದಾಳ ಏನಾಗಿಲ್ಲ, ಅದನ್ನ ಹೇಳ್ತೀನಿ ಕೇಳಿ. ಈಗ ನಾನು ಸ್ಪಷ್ಟವಾಗಿ ಹೇಳಿದೆ, ಮೊನ್ನೆ ಸಿದ್ದರಾಮಯ್ಯನವರು ಬಂದಾಗಿನಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅಹಿಂದ ಸಂಘಟನೆ ಜಾಸ್ತಿ ಆಗಿದೆ. ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಚುನಾವಣೆಯನ್ನು ಗೆದ್ದಿದ್ದೀವಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. 2013 ಆಗಿದ್ದು. ಅದು ನಾನು ನಿಮ್ಗೆ ಅದನ್ನ ಹೇಳಕ್ ಹೊರಟೆ. ಪ್ರಸ್ತುತ ವಿದ್ಯಮಾನ ಏನಿದೆಯಲ್ಲ, ಅದು ಈ ರೀತಿಯಾಗಿ ಸಾರ್ವಜನಿಕವಾಗಿ ಒಂದು ಸಂಘಟನೆ ವಿರೋಧ ಮಾಡೋದ್ರಿಂದ ಯಾವ ಬದಲಾವಣೆಗಳು ಆಗೋದಿಲ್ಲ, ಯಾವುದೇ ಇಂಪ್ಯಾಕ್ಟು ಆಗೋದಿಲ್ಲ. ಯಾಕೆ ಅಂತ ಕೇಳ್ತೀನಿ. ಯಾರೋ ಒಂದು ಮಂತ್ರಿ ಆಗಬೇಕಾದ್ರೂ, ಯಾರು ಮುಖ್ಯಮಂತ್ರಿ ಆಗಬೇಕಾದ್ರೂ ಎಲ್ಲ ನಿರ್ಧಾರ ಆಗುವುದರಲ್ಲಿ ಶಾಸಕಾಂಗ ಪಕ್ಷ ಸಭೆ ಮತ್ತು ಹೈಕಮಾಂಡಲ್ಲಿ, ಪಕ್ಷದಲ್ಲಿ ಆಂತರಿಕವಾಗಿ ಆಗುತ್ತೆ ಹೊರತು ಯಾರಾದರೂ ಮನವಿ ಮಾಡ್ಬೋದು. ಇಲ್ಲ ಇವ್ರನ್ನ ಮಂತ್ರಿ ಮಾಡಿ, ಇಲ್ಲ ಇವ್ರು ಮುಂದುವರಿಸಿ, ಇವ್ರಿಗೆ ರೀಶಫಲ್ ಮಾಡಿದಾಗ ಇವ್ರಿಗೆ ಅವಕಾಶ ಕೊಡಿದ್ದ ಮನವಿಗಳಾಗ್ಬೋದು. ಸಮುದಾಯಗಳು ಕೂಡ ಮನವಿ ಮಾಡ್ಬೋದು. ದಲಿತ ಮುಖ್ಯಮಂತ್ರಿ ಕೂಗು ಕೇಳಿದ್ವಿ, ನೀವು ಒಕ್ಕಲಿಗರು ಮುಖ್ಯಮಂತ್ರಿ ಕೂಗು ಕೇಳಿದ್ವಿ, ಮೊನ್ನೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ. ಈ ಥರದೆಲ್ಲ ಬಂದರೂ ಕೂಡ ಅದು ಯಾವುದು ಕೂಡ ಮನ್ನಣೆ ಆಗೋಲ್ಲ. ಯಾವ ಮನ್ನಣೆ ಆಗುತ್ತೆ ಅಂದರೆ ಶಾಸಕಾಂಗ ಪಕ್ಷ ಸಭೆ, ಹೈಕಮಾಂಡು, ಪಕ್ಷದ ಆಂತರಿಕವಾಗಿ ಚರ್ಚೆ ಆದಾಗ ಮಾತ್ರ ಆಗುತ್ತೆ ಹೊರತು. ಆಮೇಲೆ ಸ್ವಾಭಾವಿಕವಾಗಿ ಈಗ ದಾವಣಗೆರೆ ದಕ್ಷಿಣದಲ್ಲಿ ಏನಾಯಿತು, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೋದಾಗಿತ್ತು, ಕೊಟ್ಟಿದ್ರೆ ಗೆಲ್ತಿದ್ರು, ಅದರೊಳಗೆ ನೋ ಡೌಟ್. ಸಮರ್ಥ ಕೂಡ ಗೆಲ್ತಾರೆ. ಸಮರ್ಥ ಕೂಡ ಶ್ಯಾಮ್ನವ್ರ ಕುಟುಂಬದ ಮೇಲೆ, ಜನಗಳ ಮೇಲೆ ಆ ಥರ ಪ್ರೀತಿ ವಿಶ್ವಾಸ ಇದೆ, ಅವರು ಗೆಲ್ತಾರೆ. ನಿಮ್ಗೆ ಏನಾದ್ರೂ ಅರ್ಥ ಆಯ್ತಾ ಸರ್? ನಿಮ್ಗೆ ಏನಾದ್ರೂ ಅರ್ಥ ಆಯ್ತಾ ಸರ್? ನಿಮ್ಗೆ ಏನ್ ಬೇಕಾಗಿತ್ತು ಉತ್ತರ? ಏನಿಲ್ಲ, ನನಗೆ ಏನ್ ನಿಮ್ ಪಾಯಿಂಟೇ ಅರ್ಥ ಆಗ್ತಾ ಇಲ್ಲ. ನೀವು ಹೆಂಗೆ ಅಲ್ಲ, ನೀವು ಹೆಂಗಂದ್ರೆ ಇಷ್ಟೊತ್ತನ ಏನ್ ಭಾಷಣ ಹೊಡೆದ್ರು ನನಗಂತೂ ಒಂದೀಟು ಅರ್ಥ ಆಗಿಲ್ಲ. ಅಂದ್ರೆ ಹೆಂಗೆ ಒಂದು ಸಂಘಟನೆಗಳು ಯಾವುದೇ ಪದವಿಗಳನ್ನ ನಿರ್ಧರಿಸೋದಿಲ್ಲ. ಕರೆಕ್ಟ್. ಬಟ್ ಈಗ ಸಂಘಟನೆ ಯಾರಿಗೋಸ್ಕರ ಮಾತಾಡ್ತಿದೆ ಅನ್ನೋದಾದ್ರೂ ತಾವ್ ಹೇಳ್ಬೇಕಲ್ಲ. ಅವರು ನೋಡಿ, ಸಿದ್ದರಾಮಯ್ಯ ಅವ್ರ ಪರವಾಗಿ ಮಾತಾಡ್ತಾ ಇದೆಯಾ? ಈಗ ಯಾರ ಪರಾರು ಮಾತಾಡ್ಲಿ, ನಮ್ಗೆ ಕೇಳಿ ಅವ್ರು ಹೇಳಿದ್ರು ಅಹಿಂದ ಅಂತ. ನೀವು ಪದವಿ ನಿರ್ಧರಿಸಲ್ಲ, ಮುಖ್ಯಮಂತ್ರಿನೂ ಮಾಡಲ್ಲ ಅಂದ್ರೆ ಇನ್ ವಾಟ್ ಬೇಸಿಸ್ ತಾವ್ ಇದನ್ನ ಹೇಳ್ತಿದ್ದೀರಿ? ನಾನು ನಿಮ್ಗೆ ಹೇಳಿದೆ,
ಪಕ್ಷದ ಆಂತರಿಕವಾಗಿ ಚರ್ಚೆಗಳಾಗ್ತವೆ ಹೊರತು ಇದ್ರ ಬಾಹ್ಯವಾಗಿ ಯಾರ ಸಂಘಟನೆ ಹೇಳಿದ್ರೆ ಅದಕ್ಕೆ ಪರಿಣಾಮ ಬೀರೋದಿಲ್ಲ ಅಂದ್ರೆ ಮುಖ್ಯಮಂತ್ರಿ ವಿಚಾರ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಈ ಬಾಹ್ಯ ಸಂಘಟನೆಗಳ ಯಾವ ಮಾತು ಕೂಡ ಪರಿಣಾಮ ಬೀರಲ್ಲ. ಈ ನೋಡಿ, ಇದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೀರ್ಮಾನ ಆಗೋಗಿದೆ. ಅವ್ರು ಮುಖ್ಯಮಂತ್ರಿಗಳು ಆಗಿದ್ದಾರೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಸ್ವತಃ ಹೇಳಿದ್ದಾರೆ, ಏನಾದ್ರು ಬದಲಾವಣೆ ಇದ್ರೆ ರಾಹುಲ್ ಗಾಂಧಿ ಮಾತ್ರ, ಹೈಕಮಾಂಡ್ ಮಾತ್ರ ಹೇಳ್ಬೇಕು, ಖರ್ಗೆ ಅವ್ರು ಮಾತ್ರ ಹೇಳ್ಬೇಕು ಅಂತ ಹೇಳಿದ್ದಾರೆ. ಹಂಗಿರ್ಬೇಕಾದ್ರೂ ಕೂಡ ಶಾಸಕರುಗಳು ಹೇಳಿ, ಸಂಸದರು ಹೇಳಿ, ಸಂಘಟನೆಗಳು ಹೇಳಿ ಯಾವ ಪರಿಣಾಮನೂ ಬೀರೋದಿಲ್ಲ. ಆದ್ರೆ ಅಹಿಂದ ಸಂಘಟನೆ ಇದೆಯಲ್ಲ, ಚಳುವಳಿ ಇದೆಯಲ್ಲ, ಅದು ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದೇನೂ ಇರಬೇಕು, ಇರುತ್ತೆ. ಅಲ್ಲ ಇರ್ಲಿ, ಅಹಿಂದ ಅನ್ನೋದು ಒಂದು ಫೋರ್ಸ್, ಅದನ್ನ ಯಾರು ತಡೆಯಕ್ ಆಗೋದಿಲ್ಲ. ಬಟ್ ಅಹಿಂದ ಅನ್ನೋದು ಕೇವಲ ಒಬ್ಬ ನಾಯಕನ ಆಶ್ರಯದಲ್ಲಿ ಅಥವಾ ಒಬ್ಬ ನಾಯಕನ ಫೇವರ್ಗೆ ಅಥವಾ ಒಬ್ಬ ನಾಯಕನ ರಾಜಕೀಯ ಏಳು ಬೀಳುಗಳ ಮೇಲೆ ಡಿಪೆಂಡ್ ಆಗ್ಬಾರ್ದಷ್ಟೇ.